ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಪುಷ್ಪ ಮೂವಿ ನೋಡೋಕೆ ಬಂದಿದ್ದೀವಿ. ಪುಷ್ಪ 2 ಅಲ್ಲು ಅರ್ಜುನ್ ಮೂವಿ ಅವ್ರದ್ದು ಮೂವಿ ನೋಡೋಕೆ ಬಂದಿದ್ದೀವಿ. ಸದ್ಯಕ್ಕೆ ಯಾವ ರೇಂಜ್ ಹೌಸ್ಫುಲ್ ಆಗಿಬಿಟ್ಟಿದೆ, ನಮಗೆ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ಗಾಡಿಯಲ್ಲೆಲ್ಲೋ ಬೇರೆ ಕಡೆ ಪಾರ್ಕ್ ಮಾಡ್ಬಿಟ್ಟು ಬಂದಿದ್ದೀವಿ. ನೋಡಿ ಕ್ರೌಡ್ ಯಾವ ಥರ ಇದೆ ಅಂತಂದ್ಬಿಟ್ಟು. ಸದ್ಯಕ್ಕೆ ಬನ್ನಿ ನೋಡೋಣ, ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಎಲ್ಲ ಹೇಳ್ತೀನಿ ನಿಮಗೆ. ಬನ್ನಿ ಹೋಗ್ತಿರಲಿಲ್ಲ, ಬಟ್ ಟ್ರಾಫಿಕ್ ಅಂತೂ ತುಂಬ ಇದೆ ಗುರು ಇಲ್ಲಿ. ಇಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಥಿಯೇಟ್ರ್ ಮುಂದೆ. ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಾ ಇರೋದು ನಾವು. ಬನ್ನಿ. ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಕಿರ್ಚಿ ಗಂಟ್ಲೋಗ್ಬಿಟ್ಟಿದೆ. ಮೂವಿ ಅಂತೂ ಚೆನ್ನಾಗಿತ್ತು, ನಿಟ್ಟೋಳು ಚೆನ್ನಾಗಿದೆ ಮೂವಿ. ಇನ್ನು ಸೆಕೆಂಡ್ ಹಾಫ್ ಯಾವ ಥರ ಇರುತ್ತೆ ಅಂತ ಜಾತ್ರೆ ಸೀಕ್ವೆಲ್ಸ್ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಆ ಶಿಖಾವತ್ ಸರ್ನಂತೂ ಗೋಳಕೊಂಡ್ಬಿಟ್ಟಿದ್ದಾನೆ ಪುಷ್ಪ, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಹಂಗೆ ಗೋಳಕೊಂಡ್ಬಿಟ್ಟಿದ್ದಾನೆ. ಯಾವುದೇ ಕಾರಣಕ್ಕೂ ಮೂವಿ ರೆಕಾರ್ಡ್ ಮಾಡೋಕೆ ಹೋಗ್ಬೇಡಿ, ಸಾಂಗೇ ಆಗಲಿ ಏನೇ ಆಗಲಿ. ನೀವೇನಾದರೂ ರೆಕಾರ್ಡ್ ಮಾಡಿದ್ರೆ ನಿಮಗೆ ಫೈನ್ ಹಾಕ್ತಾರೆ. ನಮ್ಮ ಮುಂದೆ ಇರೋರಿಗೊಬ್ಬರು ಫೈನ್ ಹಾಕಿದ್ರು. ನೀವೇನಾದರೂ ಬಂದು ನೋಡಿದ್ರೆ ಮೂವಿ ರೆಕಾರ್ಡ್ ಮಾಡೋಕ್ಕೆಲ್ಲ ಹೋಗ್ಬಿಡಿ, ಫೈನ್ ಖಂಡಿತ ಹಾಕೇ ಹಾಕ್ತಾರೆ. ಆ್ಯಕ್ಚುಲಿಗೆ ಇವಾಗ ತಾನೇ ಪುಷ್ಪ ಮೂವಿ ನೋಡ್ಕೊಂಡ್ಬಂದೆ, ನಿಜವಾಗ್ಲೂ ಸಖತ್ತಾಗಿದೆ ಮೂವಿ ಮಾತ್ರ. ಲಾಸ್ಟ್ 2 ಸೀನ್ ಮಾತ್ರ, ಒಂದು ಜಾತ್ರೆ ಸೀನ್, ಇನ್ನೊಂದು ಲಾಸ್ಟ್ ಫೈನಲ್ ಸೀನ್ ಮಾತ್ರ ಸಖತ್ತಾಗಿದೆ. ನಿಜವಾಗ್ಲೂ ನಿಮ್ಗೆ ಗೂಸ್ ಬೌನ್ಸ್ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಮೂವಿ, ಅಷ್ಟು ಚೆನ್ನಾಗಿದೆ ಮೂವಿ. ನನಗಂತೂ ನಿಜವಾಗ್ಲೂ ಸಿಗಾಬಡೆ ಇಷ್ಟ ಆಯಿತು. ಉಫ್ 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 ಅಂತ ಒಂದು BGM ಬರುತ್ತೆ, ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ನಿಜವಾಗ್ಲೂ ಸಖತ್ತಾಗಿತ್ತು ಮೂವಿ, ನನಗಂತೂ ತುಂಬ ಎಂಜಾಯ್ ಮಾಡಿದೆ. ಪ್ಲಸ್ ಇನ್ನೊಂದರಲ್ಲಿ ಇನ್ನೂ ಪಾರ್ಟ್ 3ಗೆ ನಿಮಗೆ ಸೀಕ್ವಲ್ ಇರುತ್ತೆ, ಅದರಲ್ಲೂ ನಿಮಗೆ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಚೆನ್ನಾಗಿರುತ್ತೆ ನೋಡಿ ನಿಜವಾಗ್ಲೂ. ಅದರಲ್ಲಿ ಆ ಊರಲ್ಲಿ ಏನಂದರೆ ಇನ್ನೂ ಕೆಲವೊಂದು ಆಂಧ್ರದಲ್ಲೆಲ್ಲ ಬೇರೆ ಕಡೆ ಎಲ್ಲ ಏನಪ್ಪ ಆಂಧ್ರ ಕಡೆಯಲ್ಲೆಲ್ಲ ಯಾವುದೋ ಒಂದು ಜಾತ್ರೆಗೆ ಹೆಣ್ಮಕ್ಳ ವೇಷ ಹಾಕ್ಬಿಟ್ಟು ಗಂಡು ಮಕ್ಕಳು ಸೀರೆ ಉಟ್ಕೊಂಡು ದೇವ್ರಿಗೆ ಆರಾಧನೆ ಮಾಡ್ತಾರೆ ಅಂತ ಒಂದು ಇದೆ, ಅದು ಕೇಳಿದ್ದೀನಿ. ಚೆನ್ನಾಗಿದೆ ಗುರು, ಡೆಫಿನೆಟಾಗಿ ವಾಚ್ ಮಾಡಿ ಅಂತ ಹೇಳ್ತೀನಿ. ಈ ಮೂವಿಯಲ್ಲಿ ನಿಜವಾಗ್ಲೂ ಸಖತ್ತಾಗಿದೆ. ಅದರಲ್ಲಿ ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಹೆವಿ ಪೊಟೆನ್ಷಿಯಲ್ ಇದೆ ಗುರು, ನಿಜವಾಗ್ಲೂ ಸಖತ್ತಾಗಿದೆ. ತುಂಬ ಜನ ಖುಷಿ. ನನಗೆ ಲಿಟ್ರಲಿ ಲಾಸ್ಟ್ ಫೈನಲ್ ಸೀನ್ ನೋಡಬೇಕಾದ್ರೆ ನಿಜವಾಗ್ಲೂ ಗೂಸ್ ಬೌನ್ಸ್ ಬಂದ್ಬಿಡ್ದು, ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ, ಅಷ್ಟು ಚೆನ್ನಾಗಿ ಡೆಡಿಕೇಶನಿಂದ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವರು. ಸಖತ್ತಾಗಿದೆ ಗುರು. ಸೆಂಟಿಮೆಂಟ್ ಅಷ್ಟೊಂದು ವರ್ಕ್ ಆಗಿಲ್ಲ ನನಗೆ, ಲಾಸ್ಟ್ ಸೀನಲ್ಲಿ ಮಾತ್ರ ಸೆಂಟಿಮೆಂಟ್ ಇದೆ, ಅದು ವರ್ಕ್ ಆಯಿತು. ಬಟ್ ಸ್ಟಾರ್ಟಿಂಗಲ್ಲೆಲ್ಲ ಅಷ್ಟೊಂದು ಸೆಂಟಿಮೆಂಟ್ ಇರೋಲ್ಲ, ಗೊತ್ತಾಗಲ್ಲ ನಿಮಗೆ. ಬಟ್ ಫೈನಲಲ್ಲಿ ನಿಮಗೆ ಕಣ್ಣ ನೀರು ಬಂದುಬಿಡುತ್ತೆ, ಚೆನ್ನಾಗಿದೆ ಸೆಂಟಿಮೆಂಟು. ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ, ಅದನ್ನು ನೀವು ನೋಡಿ ಅಂತ ಹೇಳ್ತೀನಿ. ಸದ್ಯಕ್ಕೆ ಇವಾಗ 1:15 ಟೈಮ್, ಇವಾಗ ನಾವು ಮನೆಗೆ ಹೋಗ್ಬಿಟ್ಟು ನಿದ್ದೆ ಮಾಡಬೇಕು, ಬೆಳಗ್ಗೆ ಎದ್ದು ಬೇರೆ ಕೆಲಸಗಳನ್ನ ತೊಡ್ಕೊಬೇಕು. ಸದ್ಯಕ್ಕೆ ಇಷ್ಟೇ. ಸರಿ, ಸದ್ಯಕ್ಕೆ ಬನ್ನಿ.